ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಸಾಟರ್ಡೆ ಲಾಗ್ ಆಗಿರುತ್ತೆ. ಇವತ್ತು ನುಗ್ಗೆ ಸೊಪ್ಪಿಂದು ರೆಸಿಪಿ ತೋರಿಸ್ತಿದ್ದೀನಿ ನಿಮಗೆ. ನನಗೆ ಚಿಕನ್ ತಂದಿದ್ರು ನಮ್ಮ ಹಸ್ಬೆಂಡು. ಚಿಕನ್ ಮಾಡೋದು ತೋರಿಸ್ತಿದ್ದೀನಿ. ಇಲ್ಲಿ ಸಿಂಪಲ್ಲಾಗಿ ಎಣ್ಣೆ ಖಾರಕ್ಕೆ ವಿತ್ ಇದು ಹಾಗೆ ನುಗ್ಗೆ ಸೊಪ್ಪಿಗೂ ಸಹ ಹೆಚ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊತಿದ್ದೀನಿ ಅಷ್ಟೇ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಅರ್ಧ ಇಂಚ್ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ಹಾಗೆ ಹೆಚ್ಚಿಟ್ಕೊಂಡಿದ್ನೆಲ್ಲ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೊಟೊ ಹಾಕ್ಕೊತಿದ್ದೀನಿ. ಯಾಕಂದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಬರಲಿ ಅಂತಂದು ನಾನು ಕಾಯಿ ಏನೂ ಹಾಕ್ತಿಲ್ಲ ಇಲ್ಲಿ. ಆವಾಗ ರುಬ್ಬಿಟ್ಕೊಂಡೆ. ಈ ಥರ ನುಣ್ಣು ರುಬ್ಬಿಟ್ಕೋಬೇಕು. ಅದಾದಮೇಲೆ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಕಾಯೋಕ್ಕೆ. ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಇದು ಮೊನ್ನೆ ವಡೆ ಮಾಡಿದ್ದು ಎಣ್ಣೆ ಇತ್ತ, ಒಂದು ಬಾಕ್ಸಿಗೆ ಹಾಕಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಇನ್ನೊಂದು ಕಡೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಕ್ಕೋಸ್ಕರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ಎಣ್ಣೆ ಕಾದಿತ್ತು. ಇಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಾಲ್ಕು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಮೀಡಿಯಮ್ ಸೈಜ್ದು. ಒಂದೇ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ. ಅದರಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪು ಪಲ್ಯಕ್ಕೆ ಹಾಕ್ತಿದ್ದೀನಿ. ನೀಟಾಗಿ ಫ್ರೈ ಆಗಲಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ಎಣ್ಣೆ ಕಾದಿತ್ತು. ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಹಸಿಮೆಣ್ಸಿನ್ಕಾಯಿ. ನಾನಿಲ್ಲಿ ಸಾಸಿವೆ, ಜೀರಿಗೆ ಏನೂ ಹಾಕಿಲ್ಲ. ಕರಿಬೇವು ಹಾಕ್ಬೋದು, ನಾನು ಕರಿಬೇವು ಇರಲಿಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡೆ. ಎರಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆದಮೇಲೆ ಈ ಕಡೆ ಎರಡು ಒಂದೇ ಸಲ ಮಾಡ್ಕೊತಿದ್ದೆ. ಈ ಕಡೆ ಈರುಳ್ಳಿನೂ ಫ್ರೈ ಆಗಿತ್ತು. ಇದಕ್ಕೆ ಟೊಮೊಟೊ ಸೇರಿಸ್ಕೊಳ್ಳೋಣ. ಒಂದು ಟೊಮೊಟೊ ಏನಿತ್ತಲ್ಲ ಅದು ಫುಲ್ ಹಾಕ್ತಿದ್ದೀನಿ ನಾನು. ಅಂದರೆ ನುಗ್ಗೆ ಸೊಪ್ಪಲ್ಲೇ ಟೊಮೊಟೊ ಹಾಕಲ್ಲ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಅಷ್ಟೇ. ಅದಕ್ಕೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಇದು ಫ್ರೈ ಆಗಿತ್ತು. ನುಗ್ಗೆ ಸೊಪ್ಪನ್ನ ಒಂದು ಸ್ವಲ್ಪ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ. ಯಾಕಂದರೆ ಸೊಪ್ಪು ಹಾಕಿದ್ಮೇಲೆ ಉಪ್ಪು ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ. ಇಲ್ಲೂ ಸ್ವಲ್ಪ ಉಪ್ಪು ಹಾಕಿದೆ, ನೀಟಾಗಿ ಮಿಕ್ಸ್ ಆಗಲಿ ಅಂತಂದು, ಬೇಗ ಫ್ರೈ ಆಗಲಿ ಅಂತಂದು. ನೀಟಾಗಿ ಫ್ರೈ ಆಗಿತ್ತು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದೆ, ಒಂದು ಚಿಟಿಕೆ ಅಷ್ಟು. ಎರಡು ಮೊಟ್ಟೆ ತೊಗೊಂಡಿದ್ದೆ ನಾನು. ಇದಕ್ಕೆ ಮೊಟ್ಟೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದು ಟೇಸ್ಟು ಹಂಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಪಲ್ಯ ನೀಟಾಗಿ ಫ್ರೈ ಆಗಲಿ ಇದು. ಈ ಕಡೆ ಇದು ನೀಟಾಗಿ ಫ್ರೈ ಆಗಿದೆ. ಚಿಕನ್ ಮಿಕ್ಸ್ ಮಾಡ್ಕೊತಿದ್ದೀನಿ. ಅರ್ಧ kg ಚಿಕನ್ನು. ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ಇದು ಫ್ರೈ ಆಗಲಿ. ಈ ಕಡೆ ಇದು ಆಲ್ರೆಡಿ ಕುದಿ ಬಂದಿತ್ತು. ಸ್ವಲ್ಪ ಇದು ಬಂದ ತಕ್ಷಣವೇ ಸ್ವಲ್ಪ ಇದು ಮಿಕ್ಸ್ ಆದ ತಕ್ಷಣ ಮೊಟ್ಟೆ, ಅದಕ್ಕೆ ಜಾಸ್ತಿ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋದು ಬೇಡ. ಸೊಪ್ಪು ಜೊತೆಗೆ ಅದು ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸೊಪ್ಪು ಸೇರಿಸ್ಕೊಳ್ತಿದ್ದೀನಿ. ಈ ಥರ ಮೀಡಿಯಮ್ಮಲ್ಲಿ ಮೊಟ್ಟೆ ಬೆಂದಿದ್ರೆ ಸಾಕು. ಸೊಪ್ಪು ಸೇರಿಸ್ಕೊತಿದ್ದೀನಿ. ಈ ಕಡೆ ಚಿಕನ್ನಿಗೆ ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು,
ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ, ಒಂದು ಹಿಡಿಯೋಷ್ಟು ಸ್ವಲ್ಪ ಹಾಕಿದೆ ನಾನು. ಜಾಸ್ತಿ ಪುದೀನ ಹಾಕಲ್ಲ, ಅದೇ ಫ್ಲೇವರ್ ಸ್ಮೆಲ್ ಬರುತ್ತೆ ಅಂತಂದು. ಖಾರದ ಪುಡಿ ಒಂದು 3 ಸ್ಪೂನ್ ಹಾಕ್ಕೊಳ್ತೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 3 ಸ್ಪೂನ್ ಹಾಕ್ತಿದ್ದೀನಿ. ಇದು ಖಾರ ಅಷ್ಟೊಂದಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯೋಕ್ಕೆ ಬಿಡೋಣ ಉಪ್ಪಾಕಿ. ಈ ಕಡೆ ಇದು ಆಲ್ರೆಡಿ ಆಗಿತ್ತು ನೋಡಿ, ಈ ಥರ ಬಂದಿತ್ತು. ಇನ್ನೊಂದು ಚೂರು ಬೇಯಿಸ್ಕೊಳ್ಳೋಣ. ಅದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ, ಬೇಯಲಿ ಅಂದ್ಬಿಟ್ಟು. ಈ ಕಡೆ ಚಿಕನ್ನ ಮಿಕ್ಸ್ ಮಾಡ್ಕೊಂಡಿದ್ದೆ. ಇದಕ್ಕೆ ಚಿಕನ್ ಮಸಾಲ ಹಾಕಿದೆ, ಒಂದು ಎವರೆಸ್ಟ್ದು 5 ರೂಪಾಯಿದ್ದು ಹಾಕಿದೆ. ಒಂದು ಫುಲ್ ಹಾಕಿದ್ದೀನಿ ನಾನು. ನೀವು 1 kg ಚಿಕನ್ ತೊಗೊಳ್ಳೋದಾದರೆ 10 ರೂಪಾಯಿ ಪ್ಯಾಕೆಟು ಒಂದು ಫುಲ್ ಹಾಕ್ಕೊಳ್ಳಿ. ನಾನು ಅರ್ಧ kg ಅಲ್ವ, ಅದಕ್ಕೆ 1 ಪ್ಯಾಕೆಟ್ ಅಷ್ಟೇ ಹಾಕ್ಕೊಳ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯೋಕ್ಕೆ ಬಿಡೋಣ. ಈ ಥರ ಕುದಿ ಬಂದಿತ್ತು. ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡೆ. ಇದು ಸ್ಟೀಲಿಂದಲ್ವಾ, ಬೇಗ ತಳ ಒತ್ತಿಬಿಡುತ್ತೆ. ಅದಕ್ಕೆ ರುಬ್ಬಿಟ್ಕೊಂಡಿದ್ದಂತಹ ಮಿಶ್ರಣ ಸೇರಿಸೋಣ ಈಗ. ಅದಕ್ಕೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ಗಾಡಿಗಳೆಲ್ಲ ಓಡಾಡ್ತಿದ್ದಾವೆ. ಏನಾದರೂ ತೊಂದರೆ ಆಗಿದರೆ ಕ್ಷಮಿಸಿ. ಇಲ್ಲಿ ನೋಡಿ, ಈ ಥರ ಆಗಿತ್ತು. ಇದು ಆಲ್ರೆಡಿ ಆಗಿತ್ತು. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ನುಗ್ಗೆ ಸೊಪ್ಪು. ಅದನ್ನು ಪುಡಿನೂ ಸಹ ಮಾಡ್ಕೊಂಡು ಹಾಲಲ್ಲಿ ಸೇರಿಸ್ಕೊಂಡು ಕುಡಿತಾರೆ ಬೆಳಗ್ಗೆ ಡ್ರಿಂಕ್ಸಿಗೆ. ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹೆಣ್ಮಕ್ಳಿಗಿದು. ಇದಾಗಿತ್ತು. ಇದನ್ನು ತೆಗೆದ್ಬಿಟ್ಟು ಚಿಕನನ್ನು ನೋಡಿದೆ, ಚಿಕನ್ ಕುದಿ ಬಂದಿತ್ತು. ಆಮೇಲೆ ಈ ಥರ ರೊಟ್ಟಿ ಜೊತೆಗೆ ತಿಂದ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಯಾರೂ ನನಗೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನ್ನ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.